ಇನ್ನು ನೆರೆಯ ರಾಜ್ಯ ಕೇರಳದಲ್ಲಿ ಸೋಂಕು ಹೆಚ್ಚಾದ ಹಿನ್ನೆಲೆಯಲ್ಲಿ ಈಗ ನಮ್ಮ ರಾಜ್ಯದಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಬೇಕು ಅಂತಕ್ಕಂಥ ನಿರ್ದೇಶನ ಕೂಡ ಬಂದಿದೆ. ಈಗಾಗಲೇ ಕೇಂದ್ರದಿಂದ ಕೂಡ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಸದ್ಯ ರಾಜ್ಯದಲ್ಲಿ 58 ಸಕ್ರಿಯ ಪ್ರಕರಣಗಳು ದಾಖಲಾಗಿವೆ. ಬೆಂಗಳೂರಿನಲ್ಲಿ 4 ಸೋಂಕಿತರು ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈ 4ರಿಗೆ ಹೃದಯ ಸಂಬಂಧಿ ಕಾಯಿಲೆಗೆ ಟ್ರೀಟ್ಮೆಂಟ್ ಪಡೆಯುವಾಗ ಕರೋನಾ ಟೆಸ್ಟಿಂಗ್ ಮಾಡಿದಾಗ ಕರೋನಾ ಪಾಸಿಟಿವ್ ಬಂದಿದೆ. ಹೀಗಾಗಿ ಟೆಸ್ಟಿಂಗ್ ಜಾಸ್ತಿ ಮಾಡಿದ್ರೆ ಪಾಸಿಟಿವ್ ಪ್ರಕರಣಗಳು ಹೆಚ್ಚು ಪತ್ತೆಯಾಗುವ ಆತಂಕ ಮನೆ ಮಾಡಿದೆ. ಹಾಗಾದರೆ ಬೆಂಗಳೂರಿನ ಕರೋನಾ ರೋಗಿಗಳ ಗುಣಲಕ್ಷಣಗಳು ಏನಿದೆ ಅಂತ ನೋಡೋಣ. ಯಾಕೆಂದರೆ ಚಳಿಗಾಲ, ತುಂಬ ಎಲ್ಲರ ಮನಲ್ಲೂ ಶೀತ, ನೆಗಡಿ, ಕೆಮ್ಮು, ಜ್ವರ ಇದ್ದೇ ಇದೆ. ಹಾಗಾಗಿ ಸ್ವಲ್ಪ ಈ ಕರೋನಾ ಲಕ್ಷಣಗಳು ಏನು ಅಂತಕ್ಕಂಥದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ ಅಂತ ಈ ಬೆಂಗಳೂರಿನಲ್ಲಿ ಸೋಂಕಿತರೇನಿದ್ದಾರೆ ಇವರ ಗುಣಲಕ್ಷಣಗಳನ್ನ ನೋಡೋಣ. ಸಾಮಾನ್ಯವಾಗಿ ಜ್ವರ ಬರುತ್ತೆ, ಶೀತ ಇರುತ್ತೆ, ಕಫದ ಸಮಸ್ಯೆ ಇರುತ್ತೆ, ಕೆಮ್ಮು. ಜ್ವರ ಶೀತ ಹೋದರೂ ಕೂಡ ಕೆಮ್ಮು ಹೋಗೋದೇ ಇಲ್ಲ. 15 ದಿನ, 20 ದಿನ, 1 ತಿಂಗಳಾದರೂ ಕೆಮ್ಮು ಹೋಗಲ್ಲ. ಅತಿಯಾದ ಆಯಾಸವಾಗುತ್ತೆ. ಸುಮ್ಮನೆ ಏನು ಕೆಲಸ ಮಾಡದೇ ಇದ್ದರೂ ಕೂಡ ಸುಸ್ತು ಅನ್ನೋ ರೀತಿಯಲ್ಲಿ ಆಗುತ್ತೆ. ತಲೆನೋವು ಕೂಡ ಬರುತ್ತೆ. ಇದೆಲ್ಲವೂ ಕೂಡ ಸೇಮ್, ಇದೇನು ವ್ಯತ್ಯಾಸ ಏನಿಲ್ಲ. ಈ ಹಿಂದೆ ಎಲ್ಲ ಕಳೆದ 2 ವರ್ಷದ ಹಿಂದೆ ಏನು ಕೊರೋನಾ ನೋಡಿದ್ವಿ ಅದೇ ರೀತಿಯಾದಂತಹ ಸಿಂಪ್ಟಮ್ಸ್ ಈಗಲೂ ಕೂಡ ಕಂಡು ಬರ್ತಾ ಇದೆ. ಇನ್ನು ಒಮಿಕ್ರಾನ್ನ ಉಪತಳಿ JN1 ಆತಂಕ ದೇಶದಲ್ಲಿ ಈಗ ಹೆಚ್ಚಾಗ್ತಾ ಇದೆ. ಇದು ಒಮಿಕ್ರಾನ್ನ ಉಪತಳಿ. ಅದೇ ಕೇರಳದಲ್ಲಿ ಒಬ್ಬರು ಕಂಡು ಬಂತಲ್ಲ, ಇದೇ ಪ್ರಕರಣದಲ್ಲಿ ಇದೇ ಕೇಸು ಕೇರಳ ಸೇರಿದಂತೆ ಒಂದೊಂದೇ ದೇಶದಲ್ಲಿ ಕೇಸ್ಗಳ ಸಂಖ್ಯೆ ಈಗ ನಿಧಾನಕ್ಕೆ ಏರಿಕೆ ಆಗ್ತಾ ಇದೆ. ಹೀಗಾಗಿ ಕೇಂದ್ರ ಆರೋಗ್ಯ ಸಚಿವಾಲಯ ಕೋವಿಡ್ ಬಗ್ಗೆ ಜಾಗೃತಿ ವಹಿಸೋದಕ್ಕೆ ರಾಜ್ಯಗಳಿಗೆ ಸಲಹೆಯನ್ನು ನೀಡಿದೆ. ರಾಜ್ಯಗಳಿಗೆ ಕೋವಿಡ್ ಬಗ್ಗೆ ಎಚ್ಚರಿಕೆ ವಹಿಸೋದಕ್ಕೆ ಗೈಡ್ಲೈನ್ಸನ್ನು ಕೂಡ ಬಿಡುಗಡೆ ಮಾಡಿದೆ. ಹಾಗಾದರೆ ಕೇಂದ್ರದಿಂದ ರಾಜ್ಯಗಳಿಗೆ ಸಿಕ್ಕಿರುವ ಗೈಡ್ಲೈನ್ಸ್ ಏನು ಅಂತಕ್ಕಂಥದ್ದನ್ನು ನಾವೀಗ ನೋಡೋಣ. ಮುಂಬರುವ ಹಬ್ಬಗಳ ಮೇಲೆ ನಿಗಾ ಇಟ್ಟು ಜಾಗೃತಿ ಮೂಡಿಸೋದಕ್ಕೆ ಸೂಚನೆ. ಇನ್ನೇನು ಸೋಮವಾರ ಕ್ರಿಸ್ಮಸ್ ಇದೆ, ಅದಾಗಿದ್ದ 6 ದಿನಕ್ಕೆ ನ್ಯೂ ಇಯರ್ ಇದೆ, ಅದಾದ ನಂತರ 15 ದಿನಕ್ಕೆ ಸಂಕ್ರಾಂತಿ ಹಬ್ಬ ಬರುತ್ತೆ. ಹಾಗಾಗಿ ಮುಂಬರುವ ಹಬ್ಬಗಳ ಮೇಲೆ ನಿಗಾ ಇಟ್ಟು ಜಾಗೃತಿ ಮೂಡಿಸೋದಕ್ಕೆ ಸೂಚನೆ. ILI ಸಾರಿ ಕೇಸ್ಗಳ ಮೇಲೆ ನಿಗಾ ಇಡುವಂತೆ ಸಲಹೆ. ಅಂದರೆ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಆ ಥರದ್ದಿರುತ್ತಲ್ಲ, ಇದೆಲ್ಲವೂ ಕೂಡ ಚಿಕಿತ್ಸೆಗೆ ಬೇಕಾದ ಮೂಲ ಸೌಕರ್ಯವನ್ನು ಕ್ರೋಢೀಕರಿಸಿಕೊಳ್ಳೋದಕ್ಕೆ ಸೂಚನೆ. ಪ್ರತಿ ಜಿಲ್ಲೆ ಮತ್ತು ನಗರಗಳಲ್ಲಿ RT-PCR ಮತ್ತು ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. RT-PCR ಪಾಸಿಟಿವ್ ಬಂದರೆ ಜಿನೋಮಿಕ್ ಸೀಕ್ವೆನ್ಸ್ಗೆ ಸ್ಯಾಂಪಲನ್ನು ಕಳಿಸಬೇಕು ಅಂತ ಹೇಳಿದ್ದಾರೆ. ಕೋವಿಡ್ ನಿಯಮ ಸ್ಥಳೀಯವಾಗಿ ಜಾರಿಗೊಳಿಸಿ ಅಂತಂದ್ಬಿಟ್ಟು ಕೇಂದ್ರ ರಾಜ್ಯಕ್ಕೆ ಸಲಹೆಯನ್ನು ಕೊಟ್ಟಿದೆ.